ಪ್ರೀತ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಧ್ಯಾನಿಸುತ್ತಿರುವಂತಹ ವಿಷಯ, ದೇವರು ನಮ್ಮ ಕೂಡ ಇದ್ದಾನೆ. ಈ ದಿನ ನಾವು ಧ್ಯಾನಿಸುವಂತಹ ದೇವರ ವಾಕ್ಯ ಕೀರ್ತನೆಗಳು 46ನೇ ಅಧ್ಯಾಯ 7ನೇ ವಚನ. ಕೀರ್ತನೆಗಳು 46:7. ಸೇನಾಧೀಶನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ, ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆನ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮ ಸಂಗಡ ಇದ್ದಾನೆ ಎನ್ನುವಂತ ಈ ವಿಷಯ ನಮ್ಮ ನಾನಾ ಪರಿಸ್ಥಿತಿಗಳಲ್ಲಿ ದೇವರು ನಮ್ಮ ಸಂಗಡ ಇರುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾನೆ. ನಾವು ಹೋಗುವಂತ ಪ್ರತಿ ಪರಿಸ್ಥಿತಿಯಲ್ಲಿ ಆತ ನಮ್ಮ ಸಂಗಡ ಇರುವುದಕ್ಕಾಗಿ ತಾನೇ ತೀರ್ಮಾನಿಸಿಕೊಂಡಿದ್ದಾನೆ. ಇಲ್ಲಿ ನಾವು ಓದಿದಂತ ದೇವರ ವಾಕ್ಯದ ಭಾಗದ ಈ ವಚನ ಕೀರ್ತನೆಗಳು 46:7ನೇ ವಚನ ಮತ್ತೆ ಅದೇ ವಚನ ಮತ್ತೆ 11ನೇ ವಚನದಲ್ಲಿ ಕೊನೆ ಭಾಗದಲ್ಲಿ ಆ ಅಧ್ಯಾಯದ ಕೊನೆ ವಚನ ಸಹ ಎರಡು ಒಂದೇ ಆಗಿದೆ. ನಮ್ಮ ಹಿಂದಿ ಭಾಷೆಯಲ್ಲಿ ಈ ವಚನದ ಮೇಲೆ ಬರೆಯಲ್ಪಟ್ಟ ಹಾಡು ಬಹಳ ಪ್ರಸಿದ್ಧವಾದ ಹಾಡು. ಹಿಂದಿ ಮಾತನಾಡುವಂತ ಜನರು ಈ ವಚನದ ಮೇಲೆ ಈ ವಚನಾಧಾರಿತ ಹಾಡನ್ನ ಬಹಳ ಸಂಭ್ರಮಿಸಿ ಅವರು ಅದನ್ನ ಹಾಡ್ತಾರೆ. सेनाओं का यहोवा हमारा संग संग है, ಯಾಕೋಬ್ ಕ ಪರಮೇಶ್ವರ್ ಅಮರ ಉಂಚ ಗಡೆ ಎಂಬುದಾಗಿ ಆ ಹಾಡನ್ನ ಅವರು ಬಹಳ ವಿಶೇಷವಾಗಿ ಹಾಡ್ತಾರೆ. ಬಹಳ ಸಂತೋಷದಿಂದ ಹಾಡ್ತಾರೆ, ನೃತ್ಯ ಮಾಡ್ತಾ ವಾದ್ಯಗಳನ್ನು ಬಾರಿಸ್ತಾ ಅದನ್ನು ಹಾಡ್ತಾರೆ. ಇಲ್ಲಿ ಈ ವಾಕ್ಯದಲ್ಲಿ ದೇವರ ಕುರಿತಾದ 2 ಪ್ರಕಟಣೆಗಳಿದೆ. ಮೊದಲ ಸಾಲಿನಲ್ಲಿರುವಂತಹ ಪ್ರಕಟಣೆ ಸೇನಾಧೀಶ್ವರನಾದ ಯೆಹೋವ. 2ನೇ ಸಾಲಿನಲ್ಲಿರುವಂತಹ ದೇವರ ಕುರಿತಾದ ಪ್ರಕಟಣೆ ಯಾಕೋಬ ವಂಶದವರ ದೇವರು. ಈ ಕೀರ್ತನೆಯ ಸಂದರ್ಭ ಹೇಗಿದೆ ಎಂಬುದಾಗಿ ಕೇಳಿದ್ರೆ, ಈ 7ನೇ ವಚನದ ನಂತರ ವಚನಕ್ಕೆ ಬರುವಾಗ 8ನೇ ವಚನ ಹೇಳ್ತದೆ, ಬನ್ನಿರಿ ಯೆಹೋವನ ಕಾರ್ಯವನ್ನು ನೋಡಿರಿ, ಆತನು ಭೂಲೋಕದಲ್ಲಿ ಎಂಥ ಪ್ರಳಯವನ್ನು ನಡೆಸಿದ್ದಾನೆ, ಲೋಕದ ಎಲ್ಲಾ ಭಾಗದಲ್ಲೂ ಯುದ್ಧವನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ಹಾಗಾದ್ರೆ ದೊಡ್ಡ ಪ್ರಳಯ, ದೊಡ್ಡ ದೊಡ್ಡ ಯುದ್ಧಗಳು. ಈ ಕೀರ್ತನೆ ಆರಂಭದಲ್ಲಿ ಕೀರ್ತನೆಗಾರನು ಹೀಗೆ ಬರೆದಿದ್ದಾನೆ, ದೇವರು ನಮಗೆ ಆಶ್ರಯದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲೇ ನಮಗೆ ವಿಶೇಷ ಸಹಾಯ. ಪ್ರೇರೆ, ಎಲ್ಲಾ ಮಾತುಗಳನ್ನ ಯಾಕೋಬ ವಂಶದವರು ಇಸ್ರಾಯೇಲರು ಹೇಳುವುದಕ್ಕೆ ಸಾಧ್ಯ. ಕಾರಣ, ದೇವರು ಚರಿತ್ರೆಯುದ್ದಕ್ಕೂ ಇಸ್ರಾಯೇಲರೊಂದಿಗಿದ್ದು ಅವರನ್ನ ನಡೆಸಿದ ರೀತಿ, ಅವರು ಹಾದು ಹೋದ ಕಠಿಣ ಪರಿಸ್ಥಿತಿ, ಅವರಿಗೆ ದೇವರು ನೆರವಾದ ರೀತಿ, ಅವರ ಆ ಪರಿಸ್ಥಿತಿಗಳ ಮೊದಲು, ಪರಿಸ್ಥಿತಿಗಳ ನಡುವೆ, ಪರಿಸ್ಥಿತಿಯ ನಂತರ ದೇವರು ಅವರೊಂದಿಗೆ ಮಾತನಾಡಿದ ಮಾತುಗಳು, ನುಡಿಗಳು, ಪ್ರವಾದನೆಗಳು, ಪ್ರಿಯರೇ, ಇದುವೇ ಇಂದಿಗೂ ಪ್ರಪಂಚದ ಬಹುತೇಕ ಜನರನ್ನ ಎಲ್ಲಾ ದೇಶಗಳಲ್ಲಿ ವಿಪರೀತವಾಗಿ ಆಧರಿಸುತ್ತಿರುವಂತ ನುಡಿಗಳು. ಇವೆಲ್ಲವೂ ಬಹಳ ವಿಶೇಷ. ದೇವರು ಯಾಕೋಬನ ವಂಶದವರಿಗೆ ನುಡಿದ ವಾಗ್ದಾನಗಳನ್ನೇ ಪ್ರಪಂಚದ ಬಹುತೇಕ ಜನರು ದೇವರೇ ಇದೇ ರೀತಿ ನಮ್ಮನ್ನು ಆಶೀರ್ವದಿಸಿ ಎಂಬುದಾಗಿ ಅವರು ದೇವರನ್ನ ಅಂಗಲಾಚುತ್ತಿದ್ದಾರೆ, ದೇವರನ್ನ ಪ್ರಾರ್ಥಿಸುತ್ತಿದ್ದಾರೆ. ಅವರಿಗೆ ನೆರವಾದ ವಿಧದಲ್ಲಿ ನಮಗೂ ನೆರವಾಗು ಎಂಬುದಾಗಿ ಅದೇ ಉದಾಹರಣೆಗಳನ್ನ ದೇವರ ಮುಂದೆ ಮಾತನಾಡ್ತಾ, ದೇವರೇ ನಮಗೂ ಈಗ ಹೀಗೆ ನೆರವಾಗು ಎಂಬುದಾಗಿ ಅವರು ಬೇಡಿಕೊಳ್ತಾರೆ. ಇಸ್ರಾಯೇಲರ ವಿಶೇಷತೆ, ದೇವರ ಮನುಷ್ಯನ ಚರಿತ್ರೆಯುದ್ದಕ್ಕೂ ದೇವರು ಮನುಷ್ಯನೊಂದಿಗೆ ಹೇಗಿರ್ತಾನೆ ಎಂಬುದನ್ನ ದೇವರು ತಾನೇ ಅವರೊಂದಿಗಿದ್ದು ಅದನ್ನ ತೋರಿಸಿದ್ದಾನೆ. ಅದನ್ನು ಅನುಭವಿಸಿದ ಭಕ್ತರು ಅದನ್ನ ವಿಧ ವಿಧವಾಗಿ ಹಾಡಿದ್ದಾರೆ. ಈ ಸಾಲುಗಳಲ್ಲಿ ಹೀಗೆ ಬರ್ತದೆ, ಸೇನಾಧೀಶ್ವರನಾದ ಯೆಹೋವ, ಸೇನೆಗಳ ಅಧೀಶ್ವರ, ಸೇನೆಗಳ ಅಧಿನಾಯಕ. ಹಾಗಾದ್ರೆ ದೇವರಿಗೆ ಸೇನೆ ಇದೆ, ಆ ಸಮಸ್ತ ಸೇನೆ, ಅದಕ್ಕೆ ಈತನೇ ಅಧಿನಾಯಕ, ಅಧೀಶ್ವರ. ಹಾಗಾದ್ರೆ ಇಂತಹ ದೇವರು ಇಸ್ರಾಯೇಲರೊಂದಿಗೆ ಕಾಲಕ್ಕೂ ಇದ್ದು ಇಂದಿನ ತನಕೂ ಯುದ್ಧ ಮಾಡ್ತಿರುವಂತ ದೇವರು, ಆತನು ಏನಂತೆ, ಆತನು ನಮ್ಮ ಸಂಗಡ ಇದ್ದಾನೆ. ಬೇರೆ ಇಲ್ಲಿ ದೇವರು ಪಕ್ಷಪಾತಿ ಅಲ್ಲ ಎಂಬುದಾಗಿ ಹೇಳುವಂತ ವಾಕ್ಯ ಇದಾಗ್ತದೆ. ದೇವರು ಇಸ್ರಾಯೇಲರಿಗೆ, ಯಾಕೋಬ ವಂಶದವರಿಗೆ ಮಾತ್ರ ದೇವರಲ್ಲ. ಈ ಸೇನಾಧೀಶನಾದ ಯೆಹೋವನು, ಆತನು ನಿನಗೂ ದೇವರು, ನನಗೂ ದೇವರು, ನಿನ್ನ ಸಂಗಡಲೂ ಇರುವಾತನು, ನನ್ನ ಸಂಗಡಲೂ ಇರುವಾತನು. ವಾಕ್ಯ ಬರ್ತದೆ, ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಬೇರೆ, ಹಾಗಾದ್ರೆ ಇದು ಈತನು ಇಮ್ಮಾನುವೇಲನಲ್ಲವೋ? ಆತ ನಮ್ಮ ಸಂಗಡ ಇರುವುದಾದರೆ ಆತನು ಇಮ್ಮಾನುವೇಲನಲ್ಲವೋ? ಯೇಸುವಿನ ವಯಸ್ಸಿನಲ್ಲಿ ನಮಗೆ ಪ್ರಕಟವಾದ ದೇವರಲ್ಲವೋ? ಆತನೇ ಸೇನಾಧೀಶನಾದ ಯೆಹೋವನಲ್ಲವೋ? ಮುಂದುವರೆದು ಬರ್ತದೆ, ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯದುರ್ಗವಾಗಿದ್ದಾನೆ. ಯಾಕೋಬ ವಂಶದವರ ದೇವರು ಯಾರು? ಬೇರೆ, ಇದು ಬಹಳ ದೊಡ್ಡ ಚರಿತ್ರೆಯಲ್ಲಿ ಇದನ್ನ ನಾವು ಯೋಚಿಸ್ತಾ ಹೋದ್ರೆ, ಓದ್ತಾ ಹೋದ್ರೆ, ಧ್ಯಾನಿಸ್ತಾ ಹೋದ್ರೆ ಇದು ಬಹಳ ದೊಡ್ಡ ವಿಷಯ.
ಯಾಕೋಬನಿಗೆ ದೇವರು ಎಂಥವನಾಗಿದೆ ಎಂಬುದನ್ನ ನಾವು ಕೆಲವು ಸಮಯದ ಹಿಂದೆ ಧ್ಯಾನಿಸಿದ್ದೇವೆ. ಆದರೂ ಈ ವಚನದಲ್ಲಿ ನಮಗದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದಿಕಾಂಡ 28ನೇ ಅಧ್ಯಾಯಕ್ಕೆ ಬಂದ ದೇವರೇ ವಾಗ್ದಾನ ಮಾಡಿದ್ದು ಹೀಗಿದೆ. ಆದಿಕಾಂಡ 28:15 ಹೀಗೆ ಬರ್ತದೆ, ಇದ್ದಲ್ಲದೆ ನಾನು ನಿನ್ನ ಸಂಗಡ ಇದ್ದು. ದೇವರೇ ಯಾಕೋಬನಿಗೆ ಹೇಳ್ತಿದ್ದಾನೆ, ಯಾಕೋಬ ವಂಶದವರ ದೇವರು, ಯಾಕೋಬ ವಂಶದ ಮೂಲ ಪಿತೃವಾಗಿರುವಂತ ಯಾಕೋಬನಿಗೆ ಹೇಳ್ತಿದ್ದಾನೆ, ಇದ್ದಲ್ಲದೆ ನಾನು ನಿನ್ನ ಸಂಗಡ ಇದ್ದು, ಇಲ್ಲಿ ಇಮ್ಯಾನುವೇಲನು, ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ. ಹಾಗಾದ್ರೆ ದೇವರ ವಿಧ ವಿಧವಾದ ಪ್ರಕಟಣೆಗಳೆಲ್ಲವೂ ಇದರಲ್ಲಿ ಅಡಕವಾಗಿದೆ. ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ, ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸ್ತಾ ಹೊರತು ಬಿಡುವುದಿಲ್ಲ ಎಂಬುದಾಗಿ ದೇವರ ಮೂಲಪಿತೃವಾದ ಯಾಕೋಬನಿಗೆ ವಾಗ್ದಾನ ಕೊಟ್ಟಿದ್ದಾನೆ. ದೇವರ ವಾಗ್ದಾನವನ್ನು ಪಡ್ಕೊಂಡ ಮೂಲಪಿತೃ ಸುಮ್ಮನೆ ಇಲ್ಲ. ಈಗ ಆತನು ಅದೇ ವಚನವನ್ನು ಹಿಡಿದು ಅದೇ ಅಧ್ಯಾಯದ ಆದಿಕಾಂಡ 28:20 ಆತನು ಪ್ರಾರ್ಥಿಸ್ತಾನೆ. ದೇವರು ಕೊಟ್ಟ ವಾಗ್ದಾನವನ್ನೇ ಪ್ರಾರ್ಥಿಸ್ತಾನೆ. ಹಾಗಾದ್ರೆ ನಮಗೆ ಅರ್ಥವಾಗಲಿ, ದೇವರ ವಾಗ್ದಾನ ಸಿಕ್ಕಿದ ಕೂಡಲೇ ನಾವು ಸಂತೋಷ ಪಡ್ತೇವೆ, ಅಲ್ಲಿಗೆ ಮುಗಿಲಿಲ್ಲ, ಆ ವಾಗ್ದಾನವನ್ನು ಹಿಡಿದು ಪ್ರಾರ್ಥಿಸಬೇಕೆಂಬುದಕ್ಕೆ ಇದು ಒಳ್ಳೆಯ ಸಂದೇಶ, ಒಳ್ಳೆಯ ನಿದರ್ಶನ. ಇಲ್ಲಿ ಬರ್ತದೆ ಆದಿಕಾಂಡ 28:20. ಈಗ ಮೂಲಪಿತೃವಾದ ಯಾಕೋಬನು ಪ್ರಾರ್ಥಿಸ್ತಿದ್ದಾನೆ, ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ, ತಿನ್ನುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು, ತಿರುಗಿ ನನ್ನನ್ನು ತಂದೆ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರೋನು. ಹೇಗಿದೆ ನೋಡಿ ಮೂಲಪಿತೃವಿನ ಪ್ರಾರ್ಥನೆ. ಪ್ರೇರೆ, ಹಾಗಾದ್ರೆ ಯಾಕೋಬನು ಈಗ ಮನೆ ಬಿಟ್ಟು ಹೋಗ್ತಿದ್ದಾನಲ್ಲ, ದೇವರವನಿಗಲ್ಲಿ ಬೇತಲ್ನಲ್ಲಿ ಈಗ ಪ್ರತ್ಯಕ್ಷನಾಗಿದ್ದಾನಲ್ಲ. ಈಗ ಯಾಕೋಬನು ನಂತರದಲ್ಲಿ ದೂರದ ಪ್ರದೇಶಕ್ಕೆ ಈಗ ಆತನು ಹೋಗ್ತಿದ್ದಾನೆ, ಕಾರನಿಗೆ ಹೋಗ್ತಿದ್ದಾನೆ. ಅಲ್ಲಿ ಆತನು ಇರುವ ಕಾಲ ಮಾವನ ಕುರಿಗಳನ್ನ ಕಾಯಬೇಕಾಗ್ತದೆ, ಕಾಡು ಮೇಡುಗಳು, ಗುಡ್ಡ ಗಾಡುಗಳನ್ನ ಆತನು ಅಲಿಬೇಕಾಗ್ತದೆ, ಕಾಡು ಮೃಗಗಳೊಂದಿಗೆ ಆತನು ಸೆಣಸಾಡಬೇಕಾಗ್ತದೆ, ಪ್ರಕೃತಿಯ ವೈಪರೀತ್ಯಗಳನ್ನ ಆತನು ಸಹಿಸಿಕೊಳ್ಳಬೇಕಾಗ್ತದೆ. ಆತನಲ್ಲಿ ಅನೇಕ ಆಸ್ತಿಪಾಸ್ತಿಗಳ ಒಡೆಯನಾಗ್ತಾನೆ. ಆತನು ತನ್ನ ಪರಿವಾರವನ್ನು, ಸಂಸಾರವನ್ನು ಸಂಪಾದಿಸ್ತಾನೆ. ಅದೆಲ್ಲವನ್ನು ಆತನು ಕಾಪಾಡಬೇಕಾಗ್ತದೆ. ಪ್ರೇರಿದು ಸುಲಭ ಅಲ್ಲ. ಹೆಚ್ಚುಗಣ 20 ವರ್ಷಗಳ ನಂತರ ಆತನು ಈಗ ತಾನು ಹೋದ ಯಾವ ಸ್ಥಳವನ್ನು ಬಿಟ್ಟು ಹೋಗಿ ಅಲ್ಲಿಗೆ ದೇವರು ತಿರುಗಿ ಆತನು ಸುರಕ್ಷಿತವಾಗಿ ಬರಮಾಡ್ತಾನೆ. ಆತನೊಂದಿಗಿದ್ದು ದೇವರು ಇದ್ದು ಆತನು ಹೋಗುವ ಸ್ಥಳದಲ್ಲೆಲ್ಲ ಆತನನ್ನು ಕಾಪಾಡಿ, ಆತನಿಗೆ ತಿನ್ನುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ಅವನನ್ನ ತಿರುಗಿ ತಂದೆ ಮನೆಗೆ ಸುರಕ್ಷಿತವಾಗಿ ಬರಮಾಡಿದ. ದೇವರಿಗೆ ಸ್ತೋತ್ರ. ಪ್ರೇರೆ, ಈ ಪ್ರಾರ್ಥನೆ ಯಾಕೋಬನಿಗಾಗಿ ಮಾತ್ರವಲ್ಲ, ಇಲ್ಲಿಂದ ಮುಂದೆ ಇಸ್ರಾಯೇಲರು ಐಗುಪ್ತ ದೇಶದೊಳಗೆ ದಾಸರಾಗಿ ಹೋಗ್ತಾರೆ. ಅಲ್ಲಿಯೂ ಅವರನ್ನ ಬಿಟ್ಟಿ ದಾಸರನ್ನಾಗಿ ಮಾಡಿದಾಗಲೂ ದೇವರು ಅವರ ಸಂಗಡ ಇದ್ದು ಅವರನ್ನ ಎಲ್ಲಾ ಪರಿಶ್ರಮಗಳಲ್ಲಿ ಕಾಪಾಡಿ, ಅವರಿಗೆ ಬಿಟ್ಟಿ ದಾಸರಾಗಿದ್ದಾಗಲೂ ಅವರಿಗೆ ತಿನ್ನುವುದಕ್ಕೆ ಆಹಾರ ಕೊಟ್ಟು, ಅವರು ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು, ಅವರನ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅಭಿವೃದ್ಧಿಪಡಿಸಿ ಅವರನ್ನ ವಾಗ್ದಾತ ದೇಶಕ್ಕೆ, ತಂದೆ ಮನೆಗೆ ಹಿಂದಕ್ಕೆ ಬರಮಾಡಿದ ದೇವರು. ಅಲ್ಲಿಂದ ಇಸ್ರಾಯೇಲರು, ಯಹೂದ್ಯರು ಪ್ರತ್ಯೇಕವಾಗಿ ಸೆರೆ ಹೋಗ್ತಾರೆ ಅಶ್ಶೂರ್ ದೇಶಕ್ಕೂ ಬ್ಯಾಬಿಲೋನಿಗೂ. ಅಲ್ಲಿಯೂ ದೇವರು 70 ವರ್ಷಗಳ ನಂತರ ಅವರನ್ನ ಆ ದೂರದ ಪ್ರದೇಶಗಳಲ್ಲಿ ಕಾಪಾಡಿ ಅವರ ಜೊತೆ ಇದ್ದು ಅವರಿಗೆ ತಿನ್ನುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ತಂದೆ ಮನೆಗೆ ಅವರನ್ನ ಬರಮಾಡಿದ್ದಾನೆ. ತಿರುಗಿ 1ನೇ ಶತಮಾನದಲ್ಲಿ ಅವರು ಪ್ರಪಂಚದ ನಾನಾ ದೇಶಗಳಿಗೆ ಚದುರಿಸಲ್ಪಟ್ಟಾಗಲೂ ದೇವರು ಅವರು ಹೋದ ಸ್ಥಳಗಳಲ್ಲಿ ಅವರನ್ನ ಅಲ್ಲಿ ಅವರ ಸಂಗಡ ಇದ್ದು ಅವ್ರನ್ನ ಕಾಪಾಡಿ ಅವರಿಗೆ ತಿನ್ನುವುದಕ್ಕೆ ಆಹಾರವನ್ನ, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ಅವರೆಲ್ಲರನ್ನು ತಿರುಗಿ ತಾಯ್ನಾಡಿಗೆ ಬರಮಾಡಿದ್ದಾನೆ. ಪ್ರೇರೆ, ಅದುವೇ 1900 ಆರಂಭದಿಂದ ಮೊದಲುಗೊಂಡು 48ರವರೆಗೂ ಇಂದಿಗೂ ಇಸ್ರೇಲರನ್ನ ಬೇರೆ ಬೇರೆ ದೇಶಗಳಿಂದ ಅವರ ತಾಯ್ನಾಡಿಗೆ ಆ ದೇವರು ಬರಮಾಡ್ತಿದ್ದಾನೆ. ಸಮೀಪದಲ್ಲಿ ನಮ್ಮ ದೇಶದಿಂದ ಮನಸ್ಸೆ ಕುಲದವರು ಎಂಬುದಾಗಿ ಗುರುತಿಸಲ್ಪಟ್ಟವರು ಮಣಿಪುರದ ಕಡೆಯಿಂದ ಅವರೆಲ್ಲರೂ ಇಸ್ರೇಲ್ ದೇಶಕ್ಕೆ ಹಿಂದಿರುಗಿ ಈಗ ಹೋಗಿದ್ದಾರೆ. ಇದೇ ವಾಕ್ಯದ ಆಧಾರದ ಮೇಲೆ ಯಾಕೋಬನ ಪ್ರಾರ್ಥನೆಯನ್ನ ದೇವರು ಇಂದಿಗೂ ನೆರವೇರಿಸ್ತಿದ್ದಾನೆ. ಹಾಗಾದ್ರೆ ಯಾಕೋಬನ ಮನೆತನದ ಮೇಲೆ ಇಷ್ಟೊಂದು ನಿಗಾ ಇಟ್ಟ ದೇವರು, ಇಷ್ಟೊಂದು ಕಣ್ಣಿಟ್ಟ ದೇವರು, ಅವರ ಮೇಲೆ ಇಷ್ಟೊಂದು ಮಮತೆ ಇಟ್ಟ ದೇವರು, ಅವರಿಗೆ ನುಡಿದ ವಾಗ್ದಾನಗಳನ್ನ ನೆರವೇರಿಸ್ತಾನೆ ಅನ್ನುವಂತ ಹೇಳಿದ ದೇವರು ಈಗಲೂ ನೆರವೇರಿಸ್ತಿರುವುದಾದ್ರೆ, ಯಾಕೋಬನಿಗೆ ಅದನ್ನು ಕೊಟ್ಟ ವಾಗ್ದಾನವನ್ನ ಯಾಕೋಬನ ಹಿಡಿದು ಪ್ರಾರ್ಥಿಸಿದಾಗ ಅದನ್ನು ಇಂದಿನವರೆಗೂ ದೇವರು ನೆರವೇರಿಸ್ತಿರುವುದಾದರೆ, ಈಗ ಭಕ್ತನು ಹೇಳ್ತಿದ್ದಾನೆ, ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯದುರ್ಗ, ಇದೇ ದೇವರು ನಿನಗೆ ಆಶ್ರಯದುರ್ಗ, ಇದೇ ಸೇನಾಧೀಶನಾದ ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಆತ ನಿನ್ನನ್ನು ಹೇಗೆ ಯಾಕೋಬರ ದೇವರು ಎಂತವನು ಅವರನ್ನ ಎಂದಿಗೂ ಮರೆತು ಬಿಡುವವನಲ್ಲ. ಸಾವಿರಾರು ವರ್ಷಗಳು ಗತಿಸಿವೆ, ತಲೆಮಾರುಗಳು, ಹೊಸ ಪೀಳಿಗೆಗಳು ಬಂದಿವೆ. ಯಾಕೋಬನು ದೇವರು ಮಾತ್ರ ಅವರನ್ನು ಒಮ್ಮೆಯೂ ಮರೆತಿಲ್ಲ. ಹಾಗಾದ್ರೆ ಈ ದೇವರು ನಿನ್ನನ್ನು, ನಿನ್ನ ಸಂತತಿಯನ್ನು ಮರೆಯುವ ದೇವರು ಅಲ್ಲವೇ ಅಲ್ಲ. ಯಾಕೋಬನಿಗೆ ಹೇಗೋ, ಯಾಕೋಬ ವಂಶದವರಿಗೆ ಹೇಗೋ ಹಾಗೆಯೇ ನಿನಗೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಸೇನಾಧೀಶನಾದ ಯೆಹೋವ ನಮ್ಮ ಸಂಗಡ ಇದ್ದಾನೇನು ಎಂಬುದಾಗಿ ನಾವು ಯಾವಾಗಲೂ ಗ್ರಹಿಸುವಂತೆ ಈ ವಾಕ್ಯವು ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಯಾಕೋಬ ವಂಶದವರ ದೇವರೇ, ನೀನು ನಮಗೆ ಆಶ್ರಯದುರ್ಗವಾಗಿದೆಯಲ್ಲ. ಯಾಕೋಬನನ್ನ, ಅವನ ಪರಿವಾರವನ್ನ ಮರೆತು ಬಿಡದ ದೇವರ, ಅವನನ್ನು ಪ್ರೀತಿಸಿದ ಹಾಗೆ ಅವನ ಸಂತತಿಯನ್ನು ಈಗಲೂ ಪ್ರೀತಿಸುವ ದೇವರೇ,
ಕರ್ತನೇ, ಈಗ ನಮ್ಮನ್ನ ಕ್ರಿಸ್ತನಲ್ಲಿ ಇದೇ ವಿಧದಲ್ಲಿ ನೀವು ಪ್ರೀತಿಸುವುದಕ್ಕಾಗಿ ಸ್ತೋತ್ರ. ಈಗ ಕ್ರಿಸ್ತನಲ್ಲಿ ನೀನು ನಮಗೆ ಸೇನಾಧೀಶನಾದ ಯೆಹೋವನಾಗಿ ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಈ ಪ್ರಿಯರನ್ನ ಕನಿಕರಿಸು ಸ್ವಾಮಿ. ಯಾಕೋಬನಿಗೆ ಯಾವ ಯಾವ ವಿಧದಲ್ಲಿ ಮನ ಮರುಗಿದೆಯೋ ಹಾಗೆಯೇ ನಮಗೂ ಮನ ಮರುಗಿ ನೀನು ಮಹಿಮೆಂದೆಂಬುದಾಗಿ ನಿನ್ನ ನಾವು ಬೇಡಿಕೊಳ್ತೇವೆ. ಈ ಪ್ರಿಯರ ಮೇಲೆ ವಿಶೇಷವಾದ ದಯೆ ಇರಲಿ. ಇವರ ಮೇಲೆ, ಇವರ ಕುಟುಂಬದ ಪರಿವಾರದವರ ಮೇಲೆ, ಇವರ ಸಂತತಿಯವರ ಮೇಲೆ ನಿನ್ನ ವಿಶೇಷವಾದ ದಯೆ ಈ ವಾಕ್ಯದ ಪ್ರಕಾರ ಇರಲಿ. ಇವನ್ನ ಆಶೀರ್ವದಿಸಲಿ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.